ಅಯ್ಯಪ್ಪ ಸ್ವಾಮಿ ಭಕ್ತರೇ ಹುಷಾರ್. ಬ್ರೈನ್ಗೆ ಹೋಗಿ ಬ್ರೈನ್ನ ತಿನ್ನುತ್ತೆ. ಅಯ್ಯಪ್ಪ ಸ್ವಾಮಿ ಕಾಪಾಡುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಂಚಿಕೆ ಅಯ್ಯಪ್ಪ ಸ್ವಾಮಿ ಭಕ್ತರೇ ಹುಷಾರ್. ನಾವು ಪ್ರಕೃತಿಯ ಅಧೀನದಲ್ಲಿದ್ದೇವೆ, ದೇವರ ಅನುಗ್ರಹದಲ್ಲಿ ಇಲ್ಲ. ಯಾಕಂದ್ರೆ ಈಗ ನ್ಯೂಸ್ ಚಾನೆಲ್ ನೆನ್ನೆಯಿಂದ ಜೋರಾಗಿ ಬರ್ತಾ ಇದೆ. Of a rare and deadly brain infection caused by the so-called brain-eating amoeba, Naegleria fowleri. ಕೇರಳದಲ್ಲಿ ಹೊಸ ವೈರಸ್ನ ಆತಂಕ ಇದೀಗ ಶಬರಿಮಲೆ ಭಕ್ತಾದಿಗಳಿಗೂ ಕೂಡ ಆವರಿಸಿದ್ದು, ಅಯ್ಯಪ್ಪ ಭಕ್ತಾದಿಗಳಿಗೆ ಹೊಸ ಮಾರ್ಗಸೂಚಿಯನ್ನ ಕೇರಳ ಸರ್ಕಾರ ಜಾರಿ ಮಾಡುವ ಸಾಧ್ಯತೆ ಇದೆ. ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಹೊಸ ವೈರಸ್ ಭೀತಿ ಶುರುವಾಗಿದೆ. ಕೇರಳದಲ್ಲಿ ಮಿದುಳು ತಿನ್ನುವ ಅಮೀಬಾ ಸೋಂಕು ಅಯ್ಯಪ್ಪ ಭಕ್ತರಲ್ಲಿ ಈ ಸೋಂಕು ಆತಂಕವನ್ನ ಮೂಡಿಸಿದೆ. Deadly amoeba out there that can actually eat your brains. Brain-eating amoeba or amoebic meningoencephalitis is spreading through the state of Kerala. As of now, 71 cases have been reported and 19 people have lost their lives. ಏನಪ್ಪ ಅಂದರೆ ಕೇರಳದಲ್ಲಿ ಅಮೀಬಾ ಅಂತ ಒಂದು ವೈರಸ್ ಬಂದಿದೆ. ಅದು ಮೂಗಿನ ಮುಖಾಂತರ ಹೋದರೆ ಬ್ರೈನ್ಗೆ ಹೋಗುತ್ತೆ, ಬ್ರೈನ್ಗೆ ಹೋಗಿ ಬ್ರೈನ್ನ ತಿನ್ನುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲವೇ ಇಲ್ಲ ಅಂತ ಪಬ್ಲಿಕ್ ಟಿವಿ ಹೇಳಿದ್ದಾರೆ, ಬಟ್ ತುಂಬ ಕಷ್ಟ. ಅದಕ್ಕೆ ಕೇರಳ ಸರ್ಕಾರ ಏನಪ್ಪ ಹೇಳಿದೆ ಅಂದರೆ, ನೀವು ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ ಮೂಗಿಗೆ ನೀರು ಹೋಗದಂತೆ ನೋಡಿಕೊಳ್ಳಿ. ಇದು ಸಾಧ್ಯ ಏನ್ರಿ? ನನ್ನೆಲ್ಲ ಟಿ ವಿನೆಲ್ಲ ನೋಡ್ತಾ ಇದೆ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಸೊ ನಂಬಿಕೆಯ ಪ್ರಕಾರ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅದು ವೈರಸ್ಸು ತುಂಬ ಸ್ಪ್ರೆಡ್ ಆಗ್ತಿದೆಯಂತೆ. ಅದೇ ಕೇರಳ ಸರ್ಕಾರ ಈ ಅಮೀಬಾ ವೈರಸ್ಗೆ ಯಾರು ಹೆದರಬೇಡಿ, ಅಯ್ಯಪ್ಪ ಭಕ್ತರನ್ನು ಅಯ್ಯಪ್ಪ ಸ್ವಾಮಿ ಕಾಪಾಡುತ್ತಾರೆ ಅಂತ ಹೇಳಿದಾರ. ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡತಕ್ಕಂಥ ಗುರುಗಳು, ಅರ್ಚಕರು, ಪಂಡಿತರು ಅವರ ರೀತಿ ಹೇಳಿದಾರ, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಯಾವುದೇ ಕಾಯಿಲೆ ಬರುವುದಿಲ್ಲ. ಈ ಮಾಧ್ಯಮಗಳಲ್ಲಿ ಬರತಕ್ಕಂಥ ವಿಷಯಗಳನ್ನು ನಂಬಬೇಡಿ. ನೀವು ನಿಮ್ಮ ಭಕ್ತಿಯೇ ಶ್ರೇಷ್ಠ, ಅಯ್ಯಪ್ಪ ಸ್ವಾಮಿಯೇ ಶ್ರೇಷ್ಠ, ನೀವು ಬನ್ನಿ, ನಿಮ್ಗೆ ಯಾವುದೋ ಕಾಯಿಲೆ ಬರಲ್ಲ ಅಂತ ಹೇಳಿದಾರ? ಹೇಳಿಲ್ಲ. ಯಾಕಂದರೆ ನಾವು ಪ್ರಕೃತಿಯ ಅಧೀನದಲ್ಲಿದ್ದೇವೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿಯಿಂದ ಬರತಕ್ಕಂಥ ಯಾವುದೇ ಕಾಯಿಲೆಗಳನ್ನು ಯಾವುದೇ ದೇವರು ಕಾಪಾಡಿಲ್ಲ. ಕೊರೋನಾ ಎಕ್ಸಾಂಪಲ್. ಕೊರೋನಾ ಬಂದಾಗ ಎಲ್ಲ ದೇವಸ್ಥಾನಗಳು, ಎಲ್ಲ ಧರ್ಮದ ದೇವಸ್ಥಾನಗಳು ಬಾಗಿಲಾಕೊಂಡ್ಬಿಟ್ಟು. ಯಾಕೆ? ಪ್ರಕೃತಿಯಿಂದ ಅದು ಬಂದಿತ್ತು ವೈರಸ್ಸು. ಅದನ್ನು ಯಾಕೆ ಈ ದೇವರುಗಳ ಅನುಗ್ರಹದಿಂದ ಕಂಟ್ರೋಲ್ ಮಾಡಿಲ್ಲ? ಸ್ವಲ್ಪ ಯೋಚನೆ ಮಾಡಿ. ಸೊ ಈಗ ತುಂಬ ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಕೇರಳಕ್ಕೆ ಹೋಗ್ತಾ ಇದ್ದಾರೆ. ನೆನ್ನೆ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇತ್ತು, ಗಿಜಿ ಗಿಜಿ ಅನ್ನುತ್ತೆ. ಲಕ್ಷಾಂತರ ಜನ ಭಕ್ತರು ಹೋಗ್ತಾ ಇದ್ದಾರೆ. ಸೊ ಇದೊಂದು ಸಮೂಹ ಸನ್ನಿಯಾಗಿ ಮಾರ್ಪಾಡಾಗ್ತಾ ಇದೆ. ಈಗ ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ ದೇವರ ಮೇಲಿನ ಭಕ್ತಿ. ಅದು ತಪ್ಪಲ್ಲ, ಅದು ನಿಮ್ಮ ಸ್ವಂತದ್ದು, ನಂಬಿಕೆ ನಿಮ್ಮ ಸ್ವಂತದ್ದು. ಬಟ್ ಇಲ್ಲಿ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ದೈವ ಶಕ್ತಿ ಪ್ರಕೃತಿಯನ್ನು ಮೀರಿದ್ದಲ್ಲ. ಇದು ನೆನಪಿಟ್ಕೊಳ್ಳಿ, ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿಯಲ್ಲಿ ಏನೇ ವ್ಯತ್ಯಾಸವಾದರೂ ಅಪ್ರಕೃತಿ ಆಗತಕ್ಕಂಥ ಸಮಸ್ಯೆಗಳನ್ನು ಈ ದೇಹ ಅನುಭವಿಸುತ್ತೆ. ಈ ದೇಹ ಆಗಿರೋದೇ ಪ್ರಕೃತಿಯಿಂದ, ಪಂಚಭೂತಗಳಿಂದ ವ್ಯತ್ಯಾಸವಾದಾಗ ಇದು ಅನುಭವಿಸಲೇಬೇಕು. ಪ್ರಕೃತಿಯ ನಿಯಮವನ್ನು ಈ ದೇಹ ಫಾಲೋ ಮಾಡಲೇಬೇಕು. ಅದನ್ನು ದೇವರು ಕಂಟ್ರೋಲ್ ಮಾಡಲ್ಲ. ನಾನು ನಿಮ್ಮೊಂದು ಸರಳವಾಗಿ ಹೇಳ್ತೀನಿ, ಸ್ವಲ್ಪ ಯೋಚನೆ ಮಾಡಿ ನೋಡಿ.
ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ದೊಡ್ಡ ದೊಡ್ಡ ಮಸೀದಿಗಳಲ್ಲಿ, ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಮಾಡತಕ್ಕಂಥ ಧರ್ಮಗುರುಗಳು ಪೂಜೆ ಮಾಡ್ತಾರಲ್ಲಪ್ಪ, ಧರ್ಮಗುರುಗಳು, ದೊಡ್ಡ ದೊಡ್ಡ ಅರ್ಚಕರು ಇವರೆಲ್ಲ ಇರ್ತಾರಲ್ಲಪ್ಪ, ಅವರಿಗೆ ವಯಸ್ಸಾಗಿಲ್ವಾ? ಅವರಿಗೆ ಕಾಯಿಲೆ ಬಂದಿಲ್ವಾ? ಅವರು ದೇಹಾತೀತವಾಗಿದ್ದಾರಾ? ನೋಡಿ ಎಂಥ ಮಹಾನ್ ವ್ಯಕ್ತಿಗಳು ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ದೇವಸ್ಥಾನಗಳಿರ್ತಕ್ಕಂಥ ಮಹಾನ್ ಪಂಡಿತರು, ಎಲ್ಲ ಶಾಸ್ತ್ರಗಳನ್ನು ಅರಿತವರು, ಹೋಮ ಹವನಗಳನ್ನು ಅರಿತವರು, ಏನೇನೋ ಪೂಜೆ ಮಾಡ್ತಕ್ಕಂಥವ್ರಿಗೆ ಪ್ರತಿದಿನ ದೇಹಕ್ಕೆ ವಯಸ್ಸಾಗ್ತಾ ಇರುತ್ತೆ. ಪ್ರಕೃತಿಯ ನಿಯಮನ ಮೀರಿ ಅವರು ಬದುಕಕ್ಕಾಗಲ್ಲ. ಯಾರು ದೊಡ್ಡ ಮಹಾನ್ ಗುರುಗಳು, ಜಗದ್ಗುರುಗಳು, ಸದ್ಗುರುಗಳು ಎಲ್ಲ ಏನೇನೋ ಇದ್ದಾರಲ್ವಪ್ಪ, ಜಗದ್ಗುರುಗಳು, ಅವರು 200-300 ವರ್ಷ ಬದುಕಿರ್ತಕ್ಕಂಥ ವ್ಯಕ್ತಿಗಳಿದ್ದಾರಾ? ನೀವು ನೋಡಿದ್ದೀರಾ? ಪವಾಡ ಪುರುಷರು ಬದುಕಿರೋದನ್ನು ನೀವು ನೋಡಿದ್ದೀರಾ? ಇಲ್ಲ. ಅಂದರೆ ಇಲ್ಲಿ ಸತ್ಯ ಏನು ಅಂದರೆ, ಎಲ್ಲರೂ ಪ್ರಕೃತಿಯ ಅಧೀನದಲ್ಲಿದ್ದೀರಾ. ನೀವು ಪ್ರಕೃತಿಯ ಅಧೀನದಲ್ಲಿರಬೇಕಾದಾಗ ಪ್ರಕೃತಿಯ ನಿಯಮವನ್ನು ಫಾಲೋ ಮಾಡಿ. ಅಲ್ಲಿ ವೈರಸ್ ಬಂದಿದೆ, ಅಮೀಬಾ ವೈರಸ್ ಅನ್ನೋದು ಬಂದಿದೆ. ಸೊ ಅಯ್ಯಪ್ಪ ಸ್ವಾಮಿಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲಿ ನಿಮ್ಮ ಸುತ್ತಮುತ್ತಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಾ ಅಲ್ಲಿ ಹೋಗಿ ಪೂಜೆ ಮಾಡಿ. ಅಲ್ಲೂ ಸಮಸ್ಯೆ ಇದೆಯಾ, ನಿಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಫೋಟೋ ಇಟ್ಟು ಅಲ್ಲೂ ಪ್ರಾರ್ಥನೆ ಮಾಡಿ. ನಿಮ್ದು ಏನೇನು ವ್ರತ ನಿಯಮಗಳಿದೆಯೋ ಅದನ್ನು ಮಾಡಿ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿದ್ರೆ ಮುಗೀತು. ನೀವು ಅಲ್ಲಿಗೇ ಹೋಗ್ಬೇಕು ಅಂತ ಏನಿಲ್ಲ. ಅಲ್ಲೂ ಕೂಡ ಭಾವನೆಗಳ ಮೇಲೆ ಆಟ ಆಡುವ ಮನಸ್ಸುಗಳಿವೆ, ಕುತಂತ್ರಿಗಳಿದ್ದಾರೆ. ಅದನ್ನು ಕೋರ್ಟಲ್ಲೇ ಪ್ರೂವ್ ಆಗಿದೆ. ಅಯ್ಯಪ್ಪ ಸ್ವಾಮಿ ಜ್ಯೋತಿ ಜನವರಿ 14ನೇ ತಾರೀಕು ಬರತಕ್ಕಂಥದ್ದು ಕೃತಕವಾದದ್ದು, ಒಂದೊಂದು ಪಂಗಡ ಇದೆ, ಅದು ಮಾಡತಕ್ಕಂಥದ್ದು ಅನ್ನೋದನ್ನು ಕೋರ್ಟಲ್ಲಿ ಪ್ರೂವ್ ಆಗಿದೆ. ಮೊದಲು ನಾವೇನು ನಂಬಿದ್ವಿ ಅಂದರೆ, ಆ ದಿನ ಅಯ್ಯಪ್ಪ ಸ್ವಾಮಿನೇ ಪ್ರತ್ಯಕ್ಷ ಆಗ್ಬಿಡ್ತಾನೆ, ಆ ಜ್ಯೋತಿ ನೋಡೋದು ಸಾಕು, ಜೀವನ ಪಾವನ ಆಗ್ಬಿಡುತ್ತೆ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಗಲಾಟೆಗಳಾಗಿ ಕೋರ್ಟ್ಗೆ ಹೋಗಿ ಕೇಸ್ ಆಗಿ ಅಲ್ಲಿ ಒಪ್ಕೊಂಡಿದ್ದಾರೆ. ಇದು ಕೃತಕವಾದದ್ದು, ದೇವರು ಆಕಾಶದಲ್ಲಿ ಪ್ರತ್ಯಕ್ಷ ಆಗುವುದಿಲ್ಲ ಅಂತ ಕೋರ್ಟಲ್ಲಿ ಒಪ್ಕೊಂಡಿದ್ದಾರೆ ಅಲ್ವಾ. ಸೊ ಭಾವನೆ ಭಕ್ತಿಗಳ ಬಗ್ಗೆ ಯೋಚನೆ ಮಾಡಬೇಕಾದಾಗ ನೀವು ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಹೋಗಿ ಅಲ್ಲಿ ಸಮಸ್ಯೆಗಳು ಉಂಟಾದರೆ, ವೈರಸ್ ಎಲ್ಲ ಸ್ಪ್ರೆಡ್ ಆದರೆ ಎಷ್ಟು ಜನಕ್ಕೆ ಸಾವಾಗುತ್ತೆ. ಒಂದು ಸತ್ಯ ಘಟನೆಯನ್ನು ಹೇಳ್ತೀನಿ. ಕೆಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರಿದ್ದರು, ಅವನು ಜಸ್ಟ್ 35 years ಏಜ್. ಸೊ ಕೊರೋನಾ ಟೈಮ್ನಲ್ಲಿ ಕೆಲಸ ಕಳ್ಕೊಂಡಿದ್ರು, ಆಮೇಲೆ ಕೆಲಸ ಸಿಕ್ತು. ಖುಷಿಯಾಗ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋಣ ಅಂತ ಮಾಲೆ ಹಾಕ್ಕೊಂಡು ಹೋದರು. ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ಬೇಕಾರೆ ಬರೀ ಕಾಲೇ ನಡೆದಿದ್ದಾರೆ. ಆವಾಗ ಒಂದು ಯಾವುದೋ ಕಬ್ಬಿಣದ ಪೀಸು ಕಾಲಿಗೆ ಹೊಡೆದಿದೆ. ಮನೆಗೆ ಬಂದರು, ತೆಗೆಸಿದ್ರು, ಆಸ್ಪತ್ರೆಗೆ ಹೋದರು. ಅದು ಗ್ಯಾಂಗ್ರೀನಾಗಿ ಕನ್ವರ್ಟ್ ಆಗಿಬಿಡ್ತು. ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಅವ್ರ ಕಾಲು ಸಂಪೂರ್ಣವಾಗಿ ಊದ್ಕೊಂಡ್ಬಿಡ್ತು. ತುಂಬ ಕಷ್ಟಪಟ್ಟರು, ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು. ಎಂಥ ಟ್ರ್ಯಾಜಿಕ್ ಇನ್ಸಿಡೆಂಟ್ ಅಂದರೆ, ಕೊನೆಗೆ ಹೆಂಡತಿಯೇ ಕೂಡ ಆಂಬುಲೆನ್ಸ್ ಕರೆಸಿ ಕಳಿಸ್ಬೇಕಾದಾಗ ನೀನು ಪುನಃ ವಾಪಸ್ ಬರಬೇಡ ನನ್ನ ಮನೆಗೆ ಅಂತ ಹೇಳಿದ್ದು. ಅದನ್ನು ನಾನು ವಿಡಿಯೋ ಮಾಡಿದ್ದೆ. ಇಷ್ಟೊಂದು ಕ್ರೂರವಾಗಿದ್ದಲ್ಲ ಈ ಮನಸ್ಸು ಅಂತ. ಸೊ ಕೊನೆಗೆ ನನ್ನ ಮನಸ್ಸು ತಡೆಯೋಕ್ಕಾಗಿಲ್ಲ, ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ನಾನೇ ಕೇಳಿಸ್ಕೊಂಡಿದ್ದೀನಿ, ನೀನು ಬರಬೇಡ ವಾಪಸ್ ನಮ್ಮ ಮನೆಗೆ ಅಂದರು. ಅಷ್ಟು ಸುಸ್ತಾಗ್ಬಿಟ್ಟಿದ್ರು, ಟ್ರೀಟ್ಮೆಂಟ್ ಕೊಡಿಸು. ಕೊನೆಗೆ ಹೋದ, 2 ದಿನಕ್ಕೆ ಸತ್ತೋದ ಅವನು. ಅಯ್ಯಪ್ಪ ಸ್ವಾಮಿ ಯಾಕೆ ಕಾಪಾಡಿಲ್ಲ? ಎಷ್ಟು ಭಕ್ತಿಯಿಂದ ಅವನು ಹೋಗಿದ್ದ ಅಂದರೆ, ನಂಬಿಕೆ ಭಕ್ತಿ ದೇವರೇ ಬೇರೆ, ಪ್ರಕೃತಿಯ ನಿಯಮವೇ ಬೇರೆ. ಪ್ರಕೃತಿಯಿಂದ ಏನಾದರೂ ಈ ದೇಹಕ್ಕೆ ಆದರೆ ಈ ದೇಹವೇ ಅನುಭವಿಸಬೇಕು. ಯಾರೂ ಕೂಡ ಪ್ರಕೃತಿಯ ನಿಯಮವನ್ನು ಮೀರಿ ನಡೆಯೋಕ್ಕಾಗಲ್ಲ. ಈಗ ಮೊನ್ನೆ ಸಾಲು ಮರದ ತಿಮ್ಮಕ್ಕ ಅವರು 114 ವರ್ಷ ಬದುಕಿದ್ರು. ಅವ್ರು ಯಾವ್ದಾರ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರ, ಪ್ರತಿನಿತ್ಯ ಹೋಮ ಹವನಗಳನ್ನು ಮಾಡ್ತಿದ್ರ, ಒಂದು ಭಕ್ತಿ ಇತ್ತು, ಪ್ರಕೃತಿಯೇ ದೇವರು ಅಂತ ನಂಬಿದ್ರು, ಸರಳವಾದ ಜೀವನವನ್ನು ಸಾಗಿಸಿದ್ರು. 114 ವರ್ಷ ಬದುಕಿದ್ರು. ಸಿದ್ಧಗಂಗಾ ಸ್ವಾಮೀಜಿಗಳು ನೋಡಿ, ಅವರು ಸೇವೆಯೇ ಭಗವಂತ ಅಂತ ನಂಬಿದ್ರು. ಭಗವಂತನ ಹೆಸರಿನಲ್ಲಿ ಪೂಜೆ ಮಾಡ್ತಾ ಅವರು ಸೇವೆ ಮಾಡಿದ್ರು. ಬರೀ ಪೂಜೆ ಮಾಡಿಕೊಂಡೇ ಕುಳಿತಿಲ್ಲ, ಅವರು ಬಡವರ ಸೇವೆಯನ್ನು ಮಾಡಿದ್ರು.
ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ರು. ಅವ್ರು ಬರೀ ಪೂಜೆ ಮಾಡ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಕೂಳ್ತಿರ್ಲಿಲ್ಲ. ಸಮಾಜದ ನೋವುಗಳನ್ನು ನೋಡಿದ್ರು. ಅದಕ್ಕೆ ಅವರು 112 ವರ್ಷ ಬದುಕಿದ್ರು. ಎಂಥ ಸಾರ್ಥಕ ಜೀವನ ಅಲ್ವಾ? ಸೊ ನಿಮ್ಮ ನಂಬಿಕೆ ದೇವರು ಅನ್ನತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿರಲಿ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಈಗ ತುಂಬ ರಶ್ ಇದೆ, ಅದು ಒಂದು ಕೂಡ ನಂಬಿಕೆ, ಅದು ಮನಸ್ಸಿನಲ್ಲೇ ಮಾಡಿರ್ತಕ್ಕಂಥ ಆ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು, ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಬಂದರೆ ಅಲ್ಲಿ ನದಿ ಪ್ರವಾಹ ಜಾಸ್ತಿ ಇರುತ್ತೆ, ಕಾಡಲ್ಲಿ ತುಂಬ ಮಳೆ ಇರುತ್ತೆ, ಅದಕ್ಕೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಒಂದಷ್ಟು ತಿಂಗಳುಗಳನ್ನು ಫ್ರೀ ಆದಾಗ ಫಿಕ್ಸ್ ಮಾಡಿದ್ದಾರೆ. ಅದೇನು? ನೇಚರ್, ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಮಾಡಿರತಕ್ಕಂಥ ವಿಧಾನ. ದೇವರು ಯಾವಾಗಲೂ ಇದ್ದಾನೆ, ಈಗಲೇ ಹೋಗ್ಬೇಕು ಅಂತ ಏನಿಲ್ಲ. ಈಗ ಫ್ರೀ ಆಗುತ್ತೆ, ಪ್ರವಾಹ ಕಡಿಮೆ ಆಗಿರುತ್ತೆ, ಮಳೆ ಕಡಿಮೆ ಆಗಿರುತ್ತೆ, ಈಗ ಬರಲಿ ಅಂತ. ಮಳೆಗಾಲದಲ್ಲಿ ಕೇರಳದಲ್ಲಿ ಎಷ್ಟೊಂದು ಮಳೆ ಇರುತ್ತಲ್ವಾ, ಎಷ್ಟೊಂದು ಪ್ರವಾಹ ಇರುತ್ತಲ್ವಾ, ಹೋಗೋಕ್ಕಾಗತ್ತಾ? ಅದಕ್ಕೆ ಆ ಟೈಮಲ್ಲಿ ಬರಬೇಡಿ ಅಂತ. ಹೀಗೆ ಕೆಲವಾರು ಪದ್ಧತಿಗಳಿಂದ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಹಿಂದಿನ ಕಾಲದಲ್ಲಿ ಮಾಡಿರ್ತಾರೆ. ಅಷ್ಟೇ, ಈಗ ಹೋದ್ರೇ ನಿಮ್ಗೆ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಆಗುತ್ತೆ ಅಂತಲ್ಲ. ನೀವು ಮನೇಲಿ ಕುಳಿತುಕೊಂಡು ಅಯ್ಯಪ್ಪ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರು ಕೂಡ ನಂಬಿಕೆ ಅನುಸಾರವಾಗಿ ಅದೇನು ಸಿಗುತ್ತೋ ಅದು ಸಿಗುತ್ತೆ. ಅದು ಸತ್ಯವಾದರೆ ನೆನ್ಪಿಟ್ಕೊಳ್ಳಿ, ಅಂತರ್ಮುಖಿ ಸದಾ ಸುಖಿ. ಲಿವಿಂಗ್ ವಿತ್ ದ ನೇಚರ್ ಈಸ್ ದ ರಿಯಲ್ ಲೈಫ್. ಥ್ಯಾಂಕ್ ಯು.